ನಿಲ್ಸಪ್ಪ, ನಿಲ್ಸು. ಹೊಲ ಬಿತ್ತಬೇಡ ನೀನು. ಟ್ಯಾಕ್ಟ್ರಿ ಇನ್ನೊಂದು ಹೆಜ್ಜೆನ ಮುಂದೆ ಕೊಡಿಸ್ಬೇಡ ನೀನು. ನಿನ್ಗೆ ಯಾರು ಹೇಳಿದ್ರು ಹೊಲ ಬಿತ್ತು ಅಂತ ಇಲ್ಲಿ? ಅವ್ರಿಗೆ ಯಾಕೆ ಬೈತೀಯ? ಅವ್ರ ಮೇಲೆ ಯಾಕೆ ಸಿಟ್ಟಾಗ್ತೀಯ? ಯಾರು ಕರ್ಕೊಂಬಂದಿರ್ತಾರೆ ಅವ್ರನ್ನ ಬೈಬೇಕು. ಪಾಪ ಕರೆದಿರ್ತಾರೆ, ಬೋದ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹೌದಕ್ಕ. ಈಗ ರೀತಾ ಅಕ್ಕ ಕರೀತು, ಈಗಳಪ್ಪ ಬಾರಪ್ಪ ನಮ್ಮದು ಸ್ವಲ್ಪ ಕಡಲೆ ಬೀಜ ಬಿತ್ಕೊಂಡು ಕೊಡು, ರಾಗಿ ಕಡಲೆ ಬೀಜ ತೊಗರಿ ಇದನ್ನೆಲ್ಲ ಸ್ವಲ್ಪ ಬಿತ್ಕೊಂಡು ಕೊಡು ಅಂತ ಹೇಳಿ ರೀತಾ ಅಕ್ಕ ಕರೀತು. ಈಗ ಬಂದೆ. ನೀನು ಕರೆದ್ರು ಬತ್ತೀನಿ, ಅವ್ರು ಕರೆದ್ರು ಬತ್ತೀನಕ್ಕ. ಯಾಕಕ್ಕ, ಏನಾಯ್ತು? ಬಿತ್ತಬೇಡ. ಅಲ್ಲ, ನಮ್ಮ ಹೆಸ್ರಿಗಿರೋ ಅಂತ ಹೊಲನ ಇವಳು ಬಿತ್ತುತ್ತಾ ಇದ್ದಾಳಲ್ಲ, ಒಂದು ಮಾತು ಕೇಳಿಲ್ಲ ಹೇಳಿಲ್ಲ. ಏನೋ ಒಳ್ಳೆ ಮಾತನಾಗೆ ಕೇಳಿ ಏನೋ ಬೆಳ್ಕೊಂಡು ತಿಂತೀನಿ, ಏನೋ ಒಂದು ವರ್ಷ ಬೆಳಿತೀನಿ ಬಿಡು, ಬೆಳ್ಕೊಂಡು ಬೆಳೆ ಹಾಕ್ತೀನಿ ಅಂತ ಹೇಳಿ ಒಂದು ಮಾತನ್ನ ಕೇಳಿದ್ಲ. ಅಲ್ಲ, ನನ್ನ ಹೆಸ್ರಿಗಿರೋ ಅಂತ ಹೊಲನ ಇವಳು ಅದು ಹೆಂಗೆ ಬಿತ್ತಿ ಇವಳು ಮಾಡೋದಕ್ಕೆ ಬಂದವಳೆ? ನಿನಗೆ ಯಾರೇ ಹೇಳಿದ್ರು ನನ್ನ ಹೊಲನ ಗೇಸು, ನನ್ನ ಹೊಲದಕ್ಕೆ ಬಿತ್ಸು ಅಂತ ಹೇಳಿ ಯಾರು ಹೇಳಿದ್ರು ನಿನಗೆ? ನನಗೂ ಭಾಗ ಬರ್ಬೇಕಣಮ್ಮ. ನೀನೊಬ್ಳೆ ಅಲ್ಲ ಮಗ, ನಮ್ಮ ಅಪ್ಪಗೆ 3 ಜನ ಮಕ್ಕಳು. ಅವಾಗ ಕುರಿ ದುಡ್ನಾಗೆ ತಾಂಡಿರೋ ಅಂತ ಹೊಲ ಇದು. ನಾವು ಕುರಿ ದುಡ್ಡ ನಮ್ಮ ಅಪ್ಪಯ್ಯ ನಮ್ಮಮ್ಮಯ್ಯ ಎಲ್ಲರೂ ಕಾದಿದ್ರು. ನಮ್ಮ ಅಪ್ಪಯ್ಯ ನಮ್ಮಮ್ಮ ಎಲ್ಲ ಕಾದು ಕುರಿ ದುಡ್ಡ ಅವನಿಗೆ 3 ತಪ್ಪಗೆ 10-12 ಲಕ್ಷ ನಮ್ಮ ಅಮ್ಮಯ್ಯ ದುಡ್ಡು ಕೊಟ್ಟಿತ್ತು. ಆ ದುಡ್ಡಿಗೆ ಅವಾಗ ನಿನಗೆ ಹೊಲ ಮಾಡಿಸಿದ್ದು. ನನಗೇನು ಗೊತ್ತಿಲ್ಲ ಅನ್ಕೋಬೇಡ. ಇವಾಗ 12 ಎಕರೆ ಹೊಲದಾಗೆ 3 ಭಾಗ ಆಗ್ಬೇಕು, 4 ಎಕರೆ ಹೊಲ ಬರಬೇಕು. ಅದಕ್ಕೇನೆ ನೀನು ಬಿಡು, ಇವತ್ತು ಮಾಡಿಸ್ತೀಯ ನಾಳೆಗೆ ಮಾಡಿಸ್ತೀಯ ಅಂತ ನೋಡಿವಿ. ನನಗೂ ಇಷ್ಟಿನೇನು ಬೇಕಾಗಿರಲಿಲ್ಲ, ನಮ್ಮದೇ ಮಾಡ್ಕೊಂಡು ತಿಂಬೋಟ್ ಮಸ್ತಾಗಿತ್ತು. ಏನು ಮಾಡ್ತೀಯ ದೇವ್ರಂಬ ನಂದೆಲ್ಲ ಕಿತ್ಕೊಂಡ. ಅದಕ್ಕೇನೆ ನಾನಿವಾಗ ಬಂದಿದ್ದೀನಿ. ನನಗೆ ಏನೂ ಇಲ್ಲಮ್ಮ, ನನಗೆ ಬೇಕಿವಾಗ. ನನಗೆ ಹೆಸ್ರಿಗಾದರೂ ಮಾಡಿಸು ನೀನು, ಅಷ್ಟೇ. ಅದಕ್ಕೇನೆ ನಾನಿವಾಗ ಎಲ್ಲನ ಗೇಯಿಸ್ತಾ ಇದ್ದೀನಿ. ನಾನು 4 ಎಕರೆದು ಏನು ಬರುತ್ತೆ ಅದನ್ನು ನಾನು ಗೇಯಿಸ್ಕೊಂಡು ನಾನು ಏನು ಮಾಡ್ಕೋಬೇಕಾ ಅದನ್ನ ನಾನು ಮಾಡ್ಕೊಂತೀನಿ. ಅದೇನು ಕೊಡ್ತಾರೆ? ನೀನೇನು ಬಂದೆಂದನೋ ಕುರಿ ಕಾದಿದ್ದೇನೆ. ನಾನು ಈ ಹುಡುಗಿಯಿಂದನೂ ಕುರಿ ಕಾದಿರೋದು. ನಮ್ಮ ದುಡ್ಡಿಗಂತ ಹೇಳಿ ಅಪ್ಪ ಯಾವಾಗ ನನ್ನ ಹೆಸ್ರಿ ಮಾಡಿಸಿದ್ದು. ನಾನು ಕುರಿ ಕಾದಿದ್ಕ ನನ್ನ ಹೆಸ್ರಿ ಬಂದಿದ್ದು ಕಾಣೆ. ಎಲ್ಲ ಕುರಿ ಎಲ್ಲ ಮಾರ್ಕೊಂಡು ತಿಂದಲ್ಲ, ನನ್ನ ತಮ್ಮಗೂ ಕೊಡಲಿಲ್ಲ, ನನಗೂ ಕೊಡಲಿಲ್ಲ. ಅಪ್ಪ ಇರೋವೆಲ್ಲ ಏನಿದಾವೆ ಕುರಿ ಎಲ್ಲ ನೀನು ಮಾರ್ಕೊಂಡು ತಿಂದಿದ್ಯಾ. ಸುಮ್ಮನೆ ಮಾತಾಡಬೇಡ. ನಿನ್ನ ಮುಂದಕ್ಕೆ ಓಡಿಸ್ಕೊಟ್ಟು ಟ್ಯಾಕ್ಟ್ರಿ ಏನಾನ ಓಡಿಸಿದ್ಯಾ ಅಂದ್ರೆ ನೋಡು, ನಿನ್ಗಳೇ ಬೇಕಾ ಹೋಗಿ ನಿಂದೇನೈತೆ ತಿರುಗ್ಕ ಹೋಗಿ ಕೋರ್ಟ್ಗೆ ಹಾಕು. ನೀನು ಪದೇ ಇಲ್ಲಿ ನಂದೈತೆ ಅಂತ ಇಲ್ಲಿ ಬರಬೇಡ, ಸರಿನಾ? ಹೋಗು. ಇಲ್ಲ ಇದು ನಿನಗೆ ಸೇರಲ್ಲ, ಇದು ನಮ್ಮದು ಅಲ್ಲ, ನನ್ನ ಹೆಸ್ರಿಗಿರೋದು ಇದು. ಅಲ್ಲಿ ನೋಡಲಿ, ಅಲ್ಲ ನೀನು ಒಬ್ಬಳೇ ನಮ್ಮ ಮಗಳು, ನಾನು ಒಬ್ಳಿಗೆ ಇರಬೇಕು ಅಂತ ನಿನಗೆ ಎಷ್ಟು ಆಸೆ ಐತೆ ನೋಡು. ನಾನು ನಮ್ಮ ರೀತಾನು ಲಲಿತಮ್ಮ ಗೋವಿಂದಪ್ಪನ ಮಗಳೇನೆ. ಬೇರೆಯವ್ರ ಮಗಳು ಅಂತ ಹೇಳೋಕ್ಕಾಗುತ್ತೆ? ಅಲ್ಲ ನೀವು ನೋಡಮ್ಮ ಅಣ್ಣ, ನೀನಾನ ಹೇಳೋಣ. ಅವತ್ತು ನನ್ನ ಹೆಂಡ್ತಿ ಕುರಿ ಕಾದು ತಾಂಡಿರೋ ಅಂಥವಲ್ಲ. ನನಗೆ ಎಲ್ಲ ಚಂದ ಗೊತ್ತೈತಿ. ನನಗೆ ಗೋವಿಂದಣ್ಣಯ್ಯ ಯಾವಾಗಲ ಪರಿಚಯ ಇತ್ತು. ಭಾಳ ದಿನದಿಂದ ಪರಿಚಯ. ನಾನೆಲ್ಲ ನೋಡಿದ್ದೆ. ಈ ಅಮ್ಮ ಕುರಿಯಕ್ಕೆ ಹೋಗೋದು, ಕುರಿ ಕಾಯೋದು ಎಲ್ಲ, ನಮ್ಮ ಕುರಿಯಕ್ಕೆ ಬರೋದು ಎಲ್ಲ, ನಮ್ಮ ಜೊತೆಗೆ ಕುರಿ ಹೊಡ್ಕೊಂಡು ಎಲ್ಲ ಬಂದಿರೋದೆಲ್ಲ ನೋಡಿದ್ದೀನಿ. ಕಷ್ಟಪಟ್ಟು ಕಾದು ತಗೊಂಡಿರೋದು ಇವರು. ಎಲ್ಲರಿಗೂ ಗೊತ್ತೈತೆ. ಊರಾಗ ಯಾರನ್ನ ಕೇಳ್ಕೊಂಬ, ನಾನು ಹೇಳೋದೇನಿಲ್ಲ. ಅಲ್ಲ, ನೀನೇನು ಒಬ್ಳೆ ಮಗಳಮ್ಮಂಗೆ ಆಡ್ತೀಯಲ್ಲ? ನಮ್ಮ ಅಪ್ಪನ ಇದ್ರಾಗ ನಮ್ಮ ಅಪ್ಪ ತಗೊಂಡಿರೋದು. ಅವತ್ತು ನಿನ್ನ ಹೆಸ್ರಿ ಮಾಡ್ಸಾಯ್ತು, ನಮ್ಮ ಅಪ್ಪನ ಹೆಸ್ರಿ ಮಾಡಿಸ್ಕೊಂಡಿದ್ದೀರಿ. ಇವತ್ತು ನಮ್ಮ ಮೂವರ್ಗು ಅಕ್ಕಿರ್ತು. ಇವಾಗಲೂ ಐತೆ. ನಮ್ಮ ಅಪ್ಪನೇ ಅದು ತಾಂಡಿರೋದು ಅವಾಗ. ಕುರಿ ನೀನು ಒಬ್ಳೆ ಕಾದಿಲ್ಲ, ನಮ್ಮ ಅಪ್ಪನೂ ಕಾದು ನಮ್ಮ ಅಪ್ಪ ಸಂಪಾದಿಸಿರೋದಕ್ಕೆ ನೀನು ಅವ್ನು ಕಾದ್ಕೊಂಬಂದಿದೀಯ. ನೀನೇನು ಸ್ವಂತವಾಗಿ ತಾಂಡು ಕಾದಿಲ್ಲ. ನಮ್ಮ ಅಪ್ಪಗೆ ವಾರಗಟ್ಲೆ ಸೆನಕ್ಕಿಲ್ಲ ಅಂದ್ರೂ ನಾನು ಕಾದಿದ್ದೀನಿ. ನೀನು ಅಮ್ಮಯ್ಯ ಹೋಗಿ ಅಲ್ಲಿ ಇಲ್ಲೂ ಸುತ್ತಾರ್ಕೊಂಡು ದಡಮೈರೂರಾಗ ವರ್ಷನ್ಗಟ್ಲೆ ಇದ್ದು, ಆ ದಡಮೈರೂರಾಗ ಈ ದಡಮೈರೂರಾಗೆ ಅಂತ ವರ್ಷನ್ಗಟ್ಲೆ ಇದ್ದೀರಾ. ನನಗೆ ಮುದ್ದೆ ಮಾಡ್ಕೊಂಡು ಹೋಗ್ಬೇಕು ಗೊತ್ತಿರಲಿಲ್ಲ, ಮುದ್ದೆ ಮಾಡಿ ಕರಿರ್ಲಿಲ್ಲ. ಹೋಗಿ ಅಲ್ಲಿ ವರ್ಷ ಇಲ್ಲಿ ವರ್ಷ ಅಂತ ಹೇಳಿ ಬರೀ ಅಲ್ಲೂ ಇಲ್ಲೂ ಸುತ್ತಾರ್ದಿದ್ರ. ಅವಾಗೆಲ್ಲ ಕಾದಿರೋದು ಯಾರೇ? ನಾನೇ ಮತ್ತೆ. ತಡ ಹೇಳು, ಈ ಹುಡುಗಿಯಿಂದ ಕುರಿ ಕಾದಿರೋಳು ನಾನು. ಇವಾಗ ಏನು ಇವಾಗ ಬಿಡಲ್ವೇ ನೀನು? ಇವಾಗ ಬಿಡು. ಇವಾಗ ಕೋರ್ಟ್ಗೆ ಹಾಕ್ತೀವಿ. ಇವಾಗ ಬಿತ್ಕೊಂತೀವಿ. ನೇನು ಬೀಳ್ಬಿಟ್ಟಿದೀಯ ತಾನೆ, ಬಿತ್ಕೊಂತೀವಿ. ನೇನು ಉಳ್ಳ ಬೀಜ ತಂದಿದ್ದೀನಿ, ಕಡಲೆ ಬೀಜ ತಂದಿದ್ದೀನಿ, ತೊಗರಿ ಬೀಜ, ರಾಗಿ ಬೀಜ ಎಲ್ಲ ತಂದಿದ್ದೀನಿ. ಇನ್ನೇನು ಮಳೆ ಚೆನ್ನಾಗಿ ಗೊತ್ತಾಯ್ತಲ್ಲ, ಚೆನ್ನಾಗಾಗುತ್ತೆ ಅಂತ ಏನೋ ತಂದಿದ್ದೀನಿ. ಬಿಡು, ಹೋಗ್ಲಿ ಬಿತ್ಕೊಂತೀನಿ. ಇಲ್ಲಮ್ಮ, ನಾನು ಬಿಡಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ಈಗ ನಿನ್ನ ಕೋರ್ಟ್ಗೆ ಹಾಕ್ತೀಯಾ ಹಾಕು. ನೀನು ಭಾಗಕ್ಕೆ ಬಂದರೆ ನೀನು ಬಿತ್ಕ ಬೆಳಕ ಏನನ್ನ ಬೆಳಕ, ನೀನು ಚಿನ್ನದ ಬೆಳೆ ಬೆಳಕ, ನಾನು ಬೇಡ ಅಂಬಲ್ಲ. ನೀನು ಕೋರ್ಟ್ಗೆ ಹಾಕ್ತೀನಿ ಅಂತೀಯ ಹಾಕು. ಅಲ್ಲೇವರೆಗೂ ನಾನು ಬಿಡಲ್ಲ. ನನ್ನ ಹೊಲ್ದಾಗ ನಾನು ಬಿಡಲ್ವೇ? ಏನು ನನ್ನೇ ನೀನು ಕೇಳಿದೆ? ನೀನು ಬಂದು ನಿನ್ನ ಪಾಡಿಗೆ ನೀನು ಬಂದು ಗೇಮೆ ಮಾಡಿ ನಿನ್ನ ಪಾಡಿಗೆ ನೀನು ಬಿಚ್ಚಿರಿ. ಏನೋ ಬಂದು ಒಂದು ಮಾತಾ ಬಿಡು. ಏನು ಈ ವರ್ಷ ಚೆನ್ನಾಗಿ ಮಳೆ ಬತ್ತೈತಿ, ಬಿತ್ಕೊಂತೀನಿ. ಚೆನ್ನಾಗಿ ನೆಲನೂ ಚೆನ್ನಾಗೈತೆ, ಬಿತ್ಕೊಂತೀನಿ ಬಿಡು ಅಂತ ಏನಾರ ನೀನು ಒಂದು ಮಾತು ಕೇಳಿದ್ರೆ ನನ್ನ ಬಿಡು ಅಂತ ಸುಮ್ಮನೆ ಆಗ್ತಿದ್ದೆ. ನೀನೇನು ಕೇಳಿದೆ? ನಿನ್ನ ಪಾಡಿಗೆ ನೀನು ಬಂದು ಬಿತ್ಕೊಂಬೋದು ಮಾಡ್ತೀಯಲ್ಲ. ನನ್ನ ತಮ್ಮ ಹೇಳಿರಿ ಅವನ್ನ ನೀನೇನು ಹೇಳ್ಬೇಡ, ನನಗೂ ಸೇರಿದ್ದೇನೆ ಇದು ಅಂತ ಹೇಳಿ ಜೋರು ಮಾಡೋದಂತೆ. ನಿನಗೆ ಇಷ್ಟೊಂದು ಜೋರು ಇರಬೇಕಾದ್ರೆ ನಮ್ಗಿನ್ನ ಎಷ್ಟು ಇರಬೇಡ. ನಮ್ಮ ಹೊಲ್ದಾಗೆ ನೀನು ಬಿಚ್ಚಕ್ಕೆ ಬಂದು ನಮ್ಮ ಮೇಲೆ ಜೋರು ಮಾಡಿದ್ರೆ ನಮ್ಗಿನ್ನ ಎಷ್ಟು ಇರಬೇಡ ಹೇಳಿ. ನಿನಗೇನೆ ಇಷ್ಟೊಂದು ಆಸೆ ಐತೆ ಅಂದಮೇಲೆ ನಮ್ಗಿನ್ನ ಎಷ್ಟು ಆಸೆ ಇರಬೇಡ, ನನಗಿನ್ನ ಎಷ್ಟು ಇರಬೇಡ, ನನಗೆ ಎಷ್ಟು ಸಿಟ್ಟು ಬರಬೇಡ.
ಏನಾನು ತಂದಿಂದ ನಮ್ಮ ಹೇಳಿ ಕೇಳಿ ಮಾಡ್ಕೊಂಡಿದ್ರೆ ನನಗೂ ಬಿಡು ಏನಾತ ಮಾಡ್ಕೊಂಬ್ಲತ್ತ ಅಂತೇಳಿ ನಾನು ಸುಮ್ಮನೆ ಆಗ್ತಿದ್ದೆ. ನೀನು ಹಿಂಗೆಲ್ಲ ಏನು ಬೀಳ್ಬಿಟ್ರೆ ಅದೇನೇನು ಇದಾಗಲ್ಲ. ಬೆಳ್ಕೊಂಡ್ರಿ ಇದಾಗಲ್ಲ. ನಾನು ಬೀಳೇ ಬಿಡೋದು. ಬೀಳ್ಬಿಟ್ರೆ ಚಿಂತೆಕಿಲ್ಲ, ನಿನ್ನ ತಳಿ ಕೊಡಲ್ಲ. ನಾನು ಏನೋ ಬಿಡಾತ ಬೀಳ್ಬಿಡ್ತೀವಿ ಗೇಸ್ಕೊಂಡತ್ತ ಒಟ್ಟು ಹುಲ್ಲು ಸೊಪ್ಪು ಬೆಳಿತೈತೆ ಬಿಡಾತ ಗೇಸ್ಕೊಂಡು ಆತನ ಹಾಕ್ಯಂಡು ಬೆಳಕಂಬ್ಲೇಳು ಅಂತಂದು ನೀನು ಹಿಂಗೆ ಜೋರು ಮಾಡ್ತೀಯ ಇಂಥ ಮಾತಾಡ್ತೀಯ ಅಂದ್ರೆ ನಾನು ಬಿಡಲ್ಲ. ಏನೋ ತನದಿಂದ ಮಾತಾಡ್ಬೇಕಣಮ್ಮ. ಯಾರ ತಗನಾಗ್ಲಿ ಸುಮ್ಮನೆ ಸೀಟ್ ಬರುತ್ತೆ ಅಂತೇಳಿ ಮೂಗಿನ್ಯಾರಕ್ಕೆ ಮಾತಾಡೋದಲ್ಲ. ಸ್ವಲ್ಪ ನೋಡಿ ಮಾಡಿ ಮಾತಾಡ್ಬೇಕು. ಇಲ್ಲ ಮಾಮ, ನಾನು ನೋಡಿ ಮಾಡಿ ಮಾತಾಡೋದು. ನೀನು ನನಗೂ ಇರೋಕ್ಕೆ ಅಧಿಕಾರ ಐತೆ ನನಗಿಲ್ಲೂ ಇರೋಕ್ಕೆ. ಮತ್ತೆ ಅಲ್ಲ ಅವತ್ತು ತಾಂಡ್ರು ನಮ್ಮ ಅಪ್ಪನ ಹೆಸರು ಮಾಡಿಸ್ಕೋಬೇಕಾಗಿತ್ತು. ಇವಳ ಹೆಸರು ಮಾಡಿಸಿರೋದ್ರಿಂದ ಇವತ್ತು ಇವಳು ನಂದು ಅಂತಾಳೆ. ಇವತ್ತು ನಮ್ಮ ಅಪ್ಪ ತಾಂಡಿರೋದೇನೆ ಮತ್ತಿದು. ನಾನು ಬಿಡಲ್ಲ, ನಾನು ಕೋರ್ಟಿಗೆ ಹಾಕ್ತೀನಿ. ಇದ್ರಾಗ ಬೇಗ ಬೇಕು ಭಾಗ ಅಂತ ಕೋರ್ಟ್ಗೆ ಹಾಕ್ತೀನಿ. ನೋಡೋಣ ಅದೇಲೆ. ಅಲ್ಲ ನೋಡಿ, ಎಷ್ಟಿರ್ಬೇಡ. ನಿಮಗೆ ಇಷ್ಟೊಂದು ಐತೆ ಅಂದಮೇಲೆ ಏನೋ ಬಿಡತ್ತ ಅಂತ ಹೇಳಿ ಒಂದು ಮಾತು ನೀವು ಇದು ಮಾಡಲ್ವಲ್ಲ. ಎಷ್ಟಿರ್ಬೇಡ ನಿಮಗೆ. ಏನೋ ಬಿಡು, ಹೋದ್ರು ಹೋಗ್ಲಿ, ಮಾಡ್ಕೊಂಡು ತಿನ್ನಮ್ಮ ಅಂಬೋದು ಒಂದು ಮಾತು ಬರಲ್ವಲ್ಲ. ಎಷ್ಟೋ ಕೆಟ್ಟಿದ್ದಾರೆ ಬಿಡು, ಇವರು ಎಷ್ಟೋ ಹಾಳಾಗಿದ್ದಾರೆ ಅಂತೇಳಿ ಇಷ್ಟೊಂದು ಇದು ಮಾಡಬಾರ್ದು ನಮ್ಮ ಮೇಲೆ ನೀವು. ಏನೈತೆ ಅಧಿಕಾರ? ತೋರಾಗ ಏನು ಅಧಿಕಾರ ಐತೆ ಅಂತ ನೀನು ತಂದು ಮಾತಾಡು. ಪತ್ರದಾಗ ತೋರಿಸು. ನಿನ್ನ ಬಾಯಾಗ ನಾನು ಹೇಳ್ಬೋದು. ನಾನು 1000 ಹೇಳ್ಬೋದು. ಬೇರೆ ಹೊಲ್ದಾಗ ಹೋಗಿ ನನಗೂ ಅಧಿಕಾರ ಐತೆ ಅಂತ. ನಿನ್ನ ಪತ್ರ ತಾಂಬ ಅಂತಾರೆ. ನಿಂದು ಪತ್ರ ಏನೈತೆ ಆ ಪತ್ರ ತಾಂಬ. ಕನ್ನಡಿ ತಂದು ಮಾತಾಡು ನೀನು. ಕನ್ನಡಿ ನಿಂದು ಏನೈತೆ ನಿನ್ನ ಕನ್ನಡಿ ತಗೊಂಬ. ಅವಾಗ ನಾನು ಬಾಯಿ ಮುಚ್ಕೊಂತೀನಿ, ಹೇಳೋರು ಬಾಯಿ ಮುಚ್ಕೊಂತಾರೆ, ಎಲ್ಲರೂ ಬಾಯಿ ಮುಚ್ಕೊಂತಾರೆ. ಏನೈತೆ ತಗೊಂಬ. ಸರಿನಾ? ಸುಮ್ಮನೆ ಮಾತಾಡಬೇಡ. ನೀನು ಕೋರ್ಟ್ಗೆ ಹೋಗ್ತೀಯ ತಿರಿಕೆ. ಸರಿನಾ? ಹಿಂಗೆಲ್ಲ ಮಾತಾಡ್ತೀಯ ನೀನು ಕೋರ್ಟು ಅದು ಇದು ಅಂತ ಅಂದಮೇಲೆ ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ ನಾನು. ಮಾಡು ನೋಡೋಣ ಅದೆಲ್ಲ. ಅದೇನು ಮಾಡ್ತೀಯ ನೋಡೋಣ. ನೋಡೋಣ ಅದೇನಾಗುತ್ತೆ ನೋಡೇ ಬಿಡೋಣ. ನಾಳೆ ಅದೇನು ಮಾಡ್ತೀಯ ನೋಡೋಣ. ತಗೊಳ್ಳೆ ಕೋರ್ಟ್ಗೆ ಹಾಕಿ ಒಂದು ಹೆಜ್ಜೆ ಟ್ಯಾಕ್ಟ್ರಿ ಮುಂದೆ ಕೊಡ್ತಿದ್ದೀಯ ಅಂದ್ರೆ ಚೆನ್ನಾಗಿರಲ್ಲ. ನೋಡು ಪಾಪ, ಸುಮ್ಮನೆ ತಗೊಂಡೋಗಪ್ಪ ನೀನು. ಸುಮ್ಮನೆ ತಗೊಂಡೋಗು. ಇದು ಕಿರಿಕೈತೆ ಇಲ್ಲಿ ಬಿತ್ತಾಗ ಅದು ಒಳ್ಳೇದಲ್ಲ. ಸರಿನಾ? ಸುಮ್ಮನೆ ಹೋಗು. ಇದು ನನ್ನ ಅಲ್ಲ. ಸರಿ ಆಯ್ತಕ್ಕ, ಹಿಂಗೆಲ್ಲ ಜಗಳ ಐತೆ ಅಂದಮೇಲೆ ನಾನಿಲ್ಲಿ ಇಂಥ ತಕ್ಕ ಬರೋದೇ ಇಲ್ಲ. ಯೋಟ್ ಕೊಡ್ತಾರೆ ಅಂದ್ರೆ ಬೇಡಪ್ಪ. ಹಿಂಗಮ್ಮಂಗಿದ್ರೆ ನಾನು ಗೊತ್ತಾನೆ ಇರಲಿಲ್ಲ. ಹೋಗ್ತೀನಿ. ಬಿತ್ತು ಹೇಳ್ತೀನಿ. ಬಿತ್ತ ಹೆದರಿಕೆ ಬೇಡ. ಬೀಜ ತಂದಿದ್ದೀವಿ. ಏನು ಸುಮ್ಮನೆ ಅವನೇನು ಮಾಡೋಣ? ಎಲ್ಲ ಬೀಜ ತಗೊಂಬಂದಿದ್ದೀವಿ. ಎಲ್ಲ ಬೀಜ ತಗೊಂಬಂದು ಸುಮ್ಮನೆ ಇದು ಮಾಡೋಣ. ಬಿತ್ಕೊಂತಿ ಬಿಡು ಇದು ಒಂದ್ಸತಿ. ಅದೇನು ಕೋರ್ಟ್ನ ತೀರ್ಮಾನ ಆಗತ್ತಕ್ಕ. ಇದೇನು ಉಳ್ಳ ತಂದಿದ್ದೀವಿ, ಇನ್ನೇ ಮಾಡೋಣ. ಇಲ್ಲ ಬಿಡಲ್ಲ. ಬಿಡಲ್ಲ ಅಂದ್ರೆ ಬಿಡಲ್ಲ. ನೀನೇನು ಹೇಳಿದ್ರು ಬಿಡಲ್ಲ ಅಷ್ಟೇ. ನೀನು ಎಷ್ಟೇ ಬಡ್ಕ, ನೀನು ಎಷ್ಟೇ ಮಾತಾಡು, ನೀನೇನೇ ಮಾತಾಡು. ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ. ಅಲ್ಲ ಬಿಡಮ್ಮ ತಾಯಿ, ಏನು ನೀನು ಏನು ಹಂಗಾಡ್ತೀಯ? ಏನು ಬೇರೆರಲ್ಲ ತಂಗಿ ಎಂಬುದು ನಿನಗೂ ಒಂದಿಟ್ಟು ಪ್ರೀತಿ ಇಲ್ವೇ? ಬಿಡು, ಏನೋ ಬೇರೆ ಆಡ್ದಂಗೆ ಆಡ್ತೀಯಲ್ಲ. ಅಯ್ಯೋ ದೇವ್ರೇ, ಏನು ಬೇರೆ ಹಂಗೆ ಸುಮ್ಕಿರ್ತಾರೆ. ನೀವು ಯಾಕ್ರಮ್ಮ ಹಿಂಗೆ ಆಡ್ತೀರಾ? ನಾವಿವಾಗ ಏನೋ ಹಿಂಗೆ ಆಗಿರೋದಕ್ಕೆ, ನಮ್ಮ ಪರಿಸ್ಥಿತಿ ಹಿಂಗಿರೋದಕ್ಕೆ ಏನೋ ಕೇಳ್ತೀವಿ ಮಾಡ್ತೀವಿ. ಅಯ್ಯೋ ನೀವು ಒಂದು ಈಟನ ಇದು ಮಾಡ್ಕೊಂಬಲ್ಲಮ್ಮ ತಾಯಿ. ನಮ್ಮ ಮೇಲೆ ಏನು ಇಷ್ಟೊಂದು ಇದು ಮಾಡ್ತೀರಾ? ಅಲ್ಲ ನೀವು ಮಾತ್ರ ಮಾಡೋದು ಸರಿನಾ? ನೋಡಿ ನೇಂಟಿ ಹೆಂಗೆ ಮಾತಾಡ್ತಾಳೆ. ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ, ಅದನ್ನ ಹೇಳಲ್ಲ ನೀನು. ಒಂದಿಷ್ಟು ಹೇಳಿ ಕೇಳಿ. ಮತ್ತೆ ಅಮ್ಮನ ಹೆಂಗೆ ಕೇಳ್ದೆ ನಾನು? ನೀನೇನು ಅಲ್ಲ ನೀನು ಹೆಂಗೆ ಕೇಳ್ದ? ನೀನಾನ ಬಂದು ಕೇಳೋದು ನಿಮ್ಮ ಅಕ್ಕಯ್ಯನ ಒಂದು ಮಾತ. ನಾವು ಬಿತ್ಕೊಂತೀವಿ ಅಂತ ಕೇಳಿ ಏನೋ ಬಿಡ್ತಿದ್ದೆ. ನೀನು ಇಷ್ಟೊಂದೆಲ್ಲ ಇದು ಮಾಡ್ತೀಯ, ನನಗೂ ಬರಬೇಕು ಹಂಗೆ ಹಿಂಗೆ. ನೀನೇನು ಮಾಡಿಲ್ಲ, ಕೊಟ್ಟಿಲ್ಲ, ಹಂಗೆಲ್ಲ ನಿಗ್ರೆ. ಈಗ ಒಳ್ಳೆ ಮಾತಿ ಬೆಲೆ ಐತೆ. ನೀನು ಹಂಗೆ ಹಿಂಗೆ ಮಾತಾಡಿದ್ರೆ ಎಲ್ಲರೂ ಮಾತಾಡೋದು ಕಂಡವ್ರೆ. ಒಳ್ಳೆ ರೀತಿಯಿಂದ ಮಾತಾಡಿದ್ರೆ, ಒಳ್ಳೆ ತಂದಿಂದ ಇದ್ರೆ ಎಲ್ಲೋದ್ರೂ ಒಳ್ಳೇದೇ ಆಗುತ್ತೆ. ನೀನು ಹಂಗೆ ಹಿಂಗೆ ಹೋದ್ರೆ ಎಲ್ಲರೂ ಹಂಗೆ ಮಾತಾಡ್ತಾರೆ. ಯಾರು ಹೆದರಿಕೆಮಲ್ಲ ಕಣಮ್ಮ. ಇಲ್ಲ ಬಿತ್ತಬೇಡ ನೀನು. ತಗೊಂಡೋಗಪ್ಪ ಟ್ಯಾಕ್ಟ್ರಿ ಹತ್ರ ತಗೊಂಡೋಗು. ಬಿತ್ತಕ್ಕೆ ಬಿಡಲ್ಲ ನಾನು. ನೀನು ಏನಾನ ಮಾಡ್ಕೆ, ಯಾರು ತಕ್ಕನ ಹೋಗಿ ಬಿತ್ಕೆ, ಯಾರ್ದನ ಕೋರಿ ಮಾಡ್ಕೆ, ಏನಾನ ಮಾಡ್ಕೆ. ನನ್ನ ಹೊಲ್ದಕ್ಕೆ ಬಿತ್ತಕ್ಕೆ ಬಿಡಲ್ಲ. ಕೋರ್ಟ್ಗೆ ಹಾಕ್ತೀಯ ಹಾಕು, ಭಾಗ ತಕ್ಕ ಅಷ್ಟೇ. ನಿಂದೇನಾನ ಬಂದ್ರೆ ನೀನು ತಗೋಬಿಡು. ನಾನು ಬೇಡ ಅಂಬಲ್ಲ. ನಿಂದು ಎಲ್ಲಿಗಾನ ಬರುತ್ತೆ ಅಲ್ಲಿವರೆಗೂ ನಾನು ಬಿಟ್ಬಿಡ್ತೀನಿ. ನಾನು ತಿರುಗಿ ಏನು ಮಾತಾಡೋಕ್ಕೆ ಹೋಗಲ್ಲ. ಅಷ್ಟೇ. ನಿನಗೇನು ಭಾಗ ಬರ್ಬೇಕು ಅದು ನಾಲ್ಕು ತಗ. ನಾನು ಬೇಡ ಅಂದ್ರೆ ಕೇಳಿ ಬರುತ್ತಾ ಕೋರ್ಟ್ನಾಗೆ ನ್ಯಾಯದ ಪ್ರಕಾರ ಕಾನೂನು ಪ್ರಕಾರ ಏನೈತೆ ತಗೊಂಬಕ್ಕೆ ಬರುತ್ತಾ ತಗ ಅಷ್ಟೇ. ಆಯ್ತು ಹೇಳ ಹಾಕ್ತೀನಿ, ತಾಂತೀನಿ. ನೋಡೋಣ ಅದೆಲ್ಲಿ ಕೋರ್ಟ್ಗೆ ಹಾಕ್ತೀನಿ. ಕೋರ್ಟ್ನ ಕರೆಸ್ತಾರೆ ಬಾ, ಅವಾಗ ನೋಡೋಣ ವ್ಯವಸ್ಥೆ ಸಾಗುತ್ತಾ ಆಗಲಿ. ನೋಡೋಣ ತಗೊಂಬತ್ತೀನಿ. ಹಾಕ್ತಾಗ ನೋಡೋಣ. ತಗ ಬಂದ್ರೆ ನಾನೇನು ಬಿಡ್ತೀನಿ. ನಾನೇನು ಇವತ್ತು ಇದು ಮಾಡೋಕ್ಕೆ ಹೋಗಲ್ಲ. ಬಂದ್ರೆ ನನ್ನ ದೇವ್ರ ಪರಮಾತ್ಮ ನಾನು ಏನೇನು ಕಷ್ಟಪಡಲಿಲ್ಲ ಅಂದರೆ ಅದು ಯಾರಿಗೆ ಸೇರ್ಬೇಕು ಅಂಬೋದೈತೆ ಅವ್ನಿಗೆ ಪರಮಾತ್ಮ ಕಣ್ಕೊಂತವೆ. ಏನಾನ ನೀನು ಸಿಗ್ಬೇಕು ಅಂಬುದು ಸಿಗಲಿ ತಗ. ನೀನು ಬಂದರೆ ಬಿಡ್ತೀನಿ. ನಾನೇನು ಹೆದರಿಕೆ ಮಾಡಲ್ಲ. ನೋಡ್ರಿ ಎಷ್ಟು ಜೋರು ಮಾಡ್ತಾ ಇದ್ದಾಳೆ ರೀತಾ. ಅಲ್ಲ ಏನೋ ಒಳ್ಳೆ ತಂದಿಂದ ಬಂದು ಕೇಳ್ಕೊಂಡಿದ್ರೆ ಬಿಡ್ತಿದ್ದೆ. ಇಷ್ಟೊಂದೆಲ್ಲ ಇವಳು ಜೋರು ಮಾಡ್ತಾಳೆ ಅಂದರೆ ನಾಳೆ ಹೊತ್ತು ಬಿಟ್ಟರೆ ನಾಳೆ ಹೊತ್ತು ನನಗೆ ಇವಳು ಇದು ಮಾಡ್ತಾಳೆ. ಅದಕ್ಕೆ ನಾನಂತೂ ಬಿಡಲ್ಲ. ಯಾರೇನಾದರೂ ಅಂದ್ಕೊಂಡ್ರು ಪರವಾಗಿಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.